ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಶ್ವಿನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗ್ಯಾಸ್ಟ್ರಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಗ್ಯಾಸ್ಟ್ರಿಕ್ ಅನ್ನೋದು ಏನು ಅನ್ನೋದಾದ್ರೆ, ಗ್ಯಾಸ್ಟ್ರಿಕ್ ಅಂದ್ರೆ ಗ್ಯಾಸ್ಟ್ರೈಟಿಸ್. ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಗಂಟಲ್ ಇನ್ಫೆಕ್ಷನ್ ಆದ್ರೆ ಟಾನ್ಸಿಲೈಟಿಸ್ ಅಂತ ಕರಿತೀವಿ. ಅಪೆಂಡಿಕ್ಸ್ ಅಲ್ಲಿ ಇನ್ಫೆಕ್ಷನ್ ಆದ್ರೆ ಅಪೆಂಡಿಸೈಟಿಸ್ ಅಂತ ಕರಿತೀವಿ. ಅದೇ ರೀತಿ ಜಠರದಲ್ಲಿ ಒಳಗಡೆ ಸಣ್ಣ ಸಣ್ಣ ಹುಣ್ಣುಗಳು ಕೆಂಪಾಗಿದ್ರೆ ನಾವು ಗ್ಯಾಸ್ಟ್ರೈಟಿಸ್ ಅಂತ ಕರಿತೇವೆ. ಗ್ಯಾಸ್ಟ್ರಿಕ್ ಇದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅನ್ನೋದಾದ್ರೆ, ಕೆಲವ್ರಿಗೆ ಹೊಟ್ಟೆ ನೋವಿರುತ್ತೆ, ವಾಕರಿಕೆ, ವಾಂತಿ, ಬಿಕ್ಕಳಿಕೆ, ಹಸುವಿನ ಕೊರತೆ, ಹೊಟ್ಟೆ ಉಬ್ರಿಸ್ಕೊಳ್ಳುವುದು, ತೇಗ್ ಜಾಸ್ತಿ ಬರುವುದು, ಮತ್ತೆ ಕೆಲವ್ರಿಗೆ ಕರೆಕ್ಟ್ ಆಗಿ ಡೈಜೆಷನ್ ಆಗಲ್ಲ. ಅಷ್ಟರಲ್ಲಿ ನಮ್ಗೆ ಯಾವ್ದಾದ್ರು ಒಂದು ಸಿಂಪ್ಟಮ್ಸ್ ಇದೆ ಅಂತ ಗೊತ್ತಾದಾಗ ನಾವೇನ್ ಮಾಡ್ತೀವಿ, ಈನೋ ತಗೋಬಿಡ್ತೇವೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು, ಗ್ಯಾಸ್ಟ್ರಿಕ್ ಇದೆ ಅಂದ ತಕ್ಷಣ ಈನೋ ತಗೋಬಿಟ್ರೆ ಸರಿ ಹೋಗುತ್ತೆ ಅಂತ. ಮಜ್ಜಿಗೆ ತಗೊಂತೀವಿ, ನೀರು, ಎಳ್ನೀರು ಈ ತರ ಎಲ್ಲ ತಗೋಬಿಡ್ತೀವಿ. ಆದ್ರೆ ನಾವೇ ಸೆಲ್ಫ್ ಮೆಡಿಕೇಶನ್ ತಗೋಬಾರ್ದು. ಯಾಕಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಗ್ಯಾಸ್ಟ್ರಿಕ್ ಇದೆಯಾ ಅಥವಾ ಏನಿದೆ, ಅಲ್ಸರ್ಗ ಏನು ಅಂತ ಚೆಕ್ ಮಾಡಿಸಿ ಆಮೇಲೆ ನಾವು ಮೆಡಿಕೇಶನ್ ತಗೋಬೇಕು. ಮತ್ತೆ ಕೆಲವ್ರದ್ದು ಒಂದು ತಪ್ಪು ಕಲ್ಪನೆ ಏನಪ್ಪಾ ಅಂದ್ರೆ, ಗ್ಯಾಸ್ಟ್ರಿಕ್ ಇಂದ ಮಂಡಿ ನೋವು ಬರುತ್ತೆ ಮತ್ತೆ ಬೆನ್ನೋವು ಬರುತ್ತೆ ಅಂತ ಅನ್ಕೋತಾರೆ. ಆದ್ರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಮತ್ತೆ ಆಹಾರ ವಿಚಾರಕ್ಕೆ ಬರೋದಾದ್ರೆ, ತುಂಬಾ ಜನ ಹಸಿಮೆಣಸಿನಕಾಯಿ ಕಂಡ್ರೆ ಎದ್ರುಕೊಂತಾರೆ. ಯಾಕಂದ್ರೆ ಹಸಿಮೆಣಸಿನಕಾಯಿ ತಿಂದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ, ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ ತುಂಬಾ ಜನ ಆದ್ರೆ ಹುಬ್ಳಿ ಧಾರವಾಡ ಕಡೆ ಹಸಿಮೆಣಸಿನಕಾಯಿನ ಅಗಿದು ತಿಂತಾರೆ, ಮತ್ತೆ ಫ್ರೈ ಮಾಡಿ ತಿಂತಾರೆ, ರೊಟ್ಟಿಗೆ ಚಟ್ನಿ ಮಾಡ್ಕೊಂಡು ತಿಂತಾರೆ. ಗ್ರೀನ್ ಚಿಲ್ಲಿ ಈಸ್ ವೆಜಿಟೇಬಲ್. ಹಸಿಮೆಣಸಿನಕಾಯಿ ತಿಂದ್ರೆ ಬಾಯಿ ಖಾರ ಆಗುತ್ತೆ ಹೊರತು ಗ್ಯಾಸ್ಟ್ರಿಕ್ ಆಗಲ್ಲ. ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಭಯ ಇದ್ರೆ ತಿನ್ನಕ್ ಹೋಗ್ಬೇಡಿ. ಗ್ಯಾಸ್ಟ್ರಿಕ್ ಬರುತ್ತೆ ಅನ್ನೋದಾದ್ರೆ ಎಣ್ಣೆಲಿ ಕರ್ದಿರೋ ಬಜ್ಜಿ, ಬೋಂಡಾ, ಪಕೋಡ ಅಂತವನ್ನ ಅವಾಯ್ಡ್ ಮಾಡಿ. ತಿನ್ಲೇಬೇಡಿ ಅಂತಲ್ಲ, ಆದಷ್ಟು ಅವಾಯ್ಡ್ ಮಾಡಿ. ಮತ್ತೆ ಕರೆಕ್ಟ್ ಟೈಮ್ಗೆ ಊಟ ಮಾಡ್ಬೇಕು. ಸೈನ್ಸ್ ಪ್ರಕಾರ ಟಿಫನ್ ಅಂದ್ರೆ ಬ್ರೇಕ್ಫಾಸ್ಟ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ರಾತ್ರಿ ಬಹಳ ಜನ 8 ರಿಂದ 9 ಗಂಟೆಗೆ ಊಟ ಮಾಡಿ ಮಲ್ಕೊಂಡ್ 4 ಅವರ್ಸ್ಗೆ ಜಠರ ಖಾಲಿ ಆಗುತ್ತೆ. ಅದು ಖಾಲಿ ಆದ ನಂತರ ಆಸಿಡ್ ಇರುತ್ತೆ, ಅದರಿಂದ ನಮ್ಗೆ ಅಸಿಡಿಟಿ ಆಗುತ್ತೆ. ನೋಡಿ, ಆಸಿಡ್ ಸಿಕ್ರಿಯೇಷನ್ ಒಂದ್ ದಿನಕ್ಕೆ 1500 ml ಊಟದ ಸಮಯದಲ್ಲಿ 60% ಸೆಕ್ರೇಟ್ ಆಗುತ್ತೆ. ಆದ್ರೆ ಊಟದ ಮೊದಲು 30% ಆಸಿಡ್ ಸೆಕ್ರೇಷನ್ ಆಗುತ್ತೆ. ಅದ್ರಲ್ಲೂ ನಮ್ ಇಂಡಿಯನ್ ಸಂಬಂಧಿಯರು ಏನ್ ಮಾಡ್ತಾರೆ ಅಂದ್ರೆ, 11 ಗಂಟೆಗೆ ನಾಷ್ಟ ಮಾಡೋದು, 12 ಗಂಟೆಗೆ ನಾಷ್ಟ ಮಾಡೋದು, ಇನ್ನೇನ್ ಹೆಂಗಿದ್ರು 12 ಗಂಟೆ ಆಗ್ಬಿಟ್ಟಿದ್ಯಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಈ ತರ ನೆಗ್ಲೆಕ್ಟ್ ಮಾಡೋದ್ರಿಂದ ಅವ್ರಿಗೆ ಏನಾಗುತ್ತೆ, ತಲೆನೋವು ಸ್ಟಾರ್ಟ್ ಆಗುತ್ತೆ. ಅವಾಗ ಅವರು ಟ್ಯಾಬ್ಲೆಟ್ ತಗೊಂತಾರೆ, ಖಾಲಿ ಹೊಟ್ಟೆಲೆ ಟ್ಯಾಬ್ಲೆಟ್ ತಗೊಂತಾರೆ. ಅವಾಗ ಅವ್ರಿಗೆ ಅಸಿಡಿಟಿ ಇನ್ನು ಜಾಸ್ತಿ ಆಗುತ್ತೆ. ಇದರಿಂದ ಗ್ಯಾಸ್ಟ್ರಿಕ್ ಬರೋ ಚಾನ್ಸಸ್ ಇರುತ್ತೆ. ಖಾಲಿ ಹೊಟ್ಟೆಲಿ ಯಾವುದೇ ಕಾರಣಕ್ಕೂ ಟ್ಯಾಬ್ಲೆಟ್ ನ ತಗೋಬಾರ್ದು. ಅದಕ್ಕೆ ಊಟ ಕುತ್ಕೊಂಡಾಗ ಊಟನ ಒಂದ್ 10 ನಿಮಿಷ ಮಾಡ್ತೀರಾ ಅಥವಾ ಒಂದ್ 15 ನಿಮಿಷ ಮಾಡ್ತೀರಾ, ಊಟನ ಅಗಿದು ಕಂಪ್ಲೀಟ್ ಮಾಡಿ. ಗ್ಯಾಸ್ಟ್ರಿಕ್ ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಗ್ಯಾಸ್ಟ್ರೈಟಿಸ್ ನೆಕ್ಸ್ಟ್ ಲೆವೆಲ್ ಕಾಂಪ್ಲಿಕೇಶನ್ ಅಲ್ಸರ್ ಆಗುತ್ತೆ. ಆಗ ನಾವು ಎಂಡೋಸ್ಕೋಪಿ ಮಾಡಿಸ್ಬೇಕಾಗುತ್ತೆ, ತುಂಬಾ ಕಾಂಪ್ಲಿಕೇಟೆಡ್ ಆಗುತ್ತೆ. ಸೊ ಅದಕ್ಕೇನೆ ಗ್ಯಾಸ್ಟ್ರೈಟಿಸ್ ಅನ್ನೋದನ್ನ ನೆಗ್ಲೆಕ್ಟ್ ಮಾಡದೆ ಕರೆಕ್ಟ್ ಟೈಮ್ಗೆ ಊಟ ಮಾಡಿ, ಆದಷ್ಟು ಟೆನ್ಷನ್ ಕಡಿಮೆ ಮಾಡಿ, ಮತ್ತೆ ಊಟ ಮಾಡುವಾಗ ಆದಷ್ಟು ಫೋನ್ ನ ಅವಾಯ್ಡ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.